ಕೂದಲೆಲ್ಲ ಒದ್ದೆ ಇರ್ಬೇಕಂತೆ, ಆದ್ರೆ ನಾನು ಫುಲ್ ಡ್ರೈ ಆಗಿದೆ. ಅದಕ್ಕೆ ನಾನು ನೀರ್ ಇಟ್ಕೊಂಡಿದೀನಿ. ಅದು ಯಾವ ಬಾಟಲ್ ಅಲ್ಲಿ ಗೊತ್ತಾ? ಟೋನರ್ ಬಾಟಲ್ ಅಲ್ಲಿ. ತುಂಬಾ ಕಷ್ಟ ಆಗ್ತದೆ. ಹಿಂಗ ಹಾಕೊಬಿಡ್ತೀನಿ ಕೂದಲನ್ನ. ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಆಕ್ಚುಲಿ ಹೇರ್ ರೋಲರ್ ನ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ವಿಡಿಯೋಸ್ ಎಲ್ಲ ನೋಡಿದೀನಿ, ಸೊ ಕಲ್ತ್ಕೊಂಡಿದೀನಿ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ, ಹೇರ್ ನಿಜವಾಗ್ಲೂ ಕರ್ಲ್ ಆಗತ್ತಾ ಏನು ಅಂತ. ಮೇ ಬಿ ಕರ್ಲ್ ಆಗ್ಬೋದು, ಅಟ್ಲೀಸ್ಟ್ ಒಂದು ವೇವ್ಸ್ ತರನಾದ್ರೂ ಕೊಡ್ಬೋದು. ನನ್ನ ಹೇರ್ ನೋಡಿ, ಮೊದ್ಲೇ ವೇವ್ ಆಗಿದೆ. ಇದೊಂಥರ ಸ್ಟ್ರೈಟು ಅಲ್ಲ, ಕರ್ಲು ಅಲ್ಲ, ಆ ತರ ಇದೆ. ಸೊ ಕರ್ಲ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಈ ತರ ಹೇರ್ ರೋಲರ್ ನ ತಗೊಂಡಿದ್ದೀನಿ. ಅಂಡ್ ಇದಕ್ಕೆ ಕ್ಲಿಪ್ಸ್ ಬಂದು ಇಷ್ಟು ಕೊಟ್ಟಿದ್ದಾರೆ. ಇದು 8 ಕ್ಲಿಪ್ಸ್ ಇದೆ. ಟ್ರೈ ಮಾಡೋಣ ಬನ್ನಿ. ಆಕ್ಚುಲಿ ನಾನು ನೋಡಿದ್ದ ವಿಡಿಯೋಸ್ ಅಲ್ಲೆಲ್ಲ ಒಂದು 70% ಕೂದಲೆಲ್ಲ ಒದ್ದೆ ಇರ್ಬೇಕಂತೆ, ಆದ್ರೆ ನಾನು ಫುಲ್ ಡ್ರೈ ಆಗಿದೆ. ಅದಕ್ಕೆ ನಾನು ನೀರ್ ಇಟ್ಕೊಂಡಿದ್ದೀನಿ. ಅದು ಯಾವ ಬಾಟಲ್ ಅಲ್ಲಿ ಗೊತ್ತಾ? ಟೋನರ್ ಬಾಟಲ್ ಅಲ್ಲಿ. ಟೋನರ್ ಖಾಲಿ ಆಗಿತ್ತು, ಅದಕ್ಕೆ ಅದನ್ನ ವಾಶ್ ಮಾಡ್ಬಿಟ್ಟು ನೀರ್ ತುಂಬಿಟ್ಕೊಂಡಿದ್ದೀನಿ. ಸೊ ಓಕೆ, ಯಾರಾದ್ರೂ ಹೆಲ್ಪಿಗಿದ್ರೆ ಚೆನ್ನಾಗಿರೋದು. ಸೊ ಈ ತರ ವಿ ಶೇಪ್ ಅಲ್ಲಿ ಹೀಗೆ ತೆಗೆದ್ಬಿಟ್ಟು ಇಲ್ಲಿರೋ ಕೂದಲನ್ನ ಹೀಗೆ ಬಾಚ್ಕೊಂಡ್ಬಿಡೋಣ. ಕಾಣಿಸ್ತಾ ಇದೆಯಾ? ಹೀಗಿಷ್ಟು ಎಂಡ್ಸಿಂದ ಈ ತರ ಹಿಂಗಿಟ್ಕೊಂಡು ಈ ತರ ರೋಲ್ ಮಾಡೋದು. ಎಲ್ಲಾ ಕೂದಲು ಇದ್ರೊಳಗೆ ಹೋಗ್ಕೋಬೇಕು, ಸೇರಿಸ್ಕೋಬೇಕು. ಕಾಣಿಸ್ತಾ ಇದೆಯಾ? ನನ್ನ ಲಿಪ್ಟಿಕ್. ಓಕೆ. ಅಯ್ಯೋ, ಜಾಸ್ತಿ ಕೂದಲು ತಗೋಬಿಟ್ನಾ? ಇದನ್ನ ಆಕ್ಚುಲಿ ಒಂದು ಟ್ವಿಸ್ಟ್ ಮಾಡಬೇಕು. ಏನು ಮಾಡಲಿ ಈಗ? ಫಸ್ಟ್ ಟೈಮ್ ಅಲ್ವಾ, ಬೇಡ. ಟ್ವಿಸ್ಟ್ ಏನು ಬೇಡ. ಈ ತರ ಈ ಕ್ಲಿಪ್ ಅದರಲ್ಲೇ ಕೊಟ್ಟಿದ್ರು, ಸೊ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಓಕೆ, ತುಂಬಾ ಕಷ್ಟ ಆಗ್ತದೆ. ಹಿಂಗೆ ಹಾಕೊಬಿಡ್ತೀನಿ ಕೂದಲನ್ನ. ಇದಕ್ಕೊಂದು ಸ್ವಲ್ಪ ಸ್ಪ್ರೇ ಮಾಡೋಣ. ಆಕ್ಚುಲಿ ಒಂದು 2 hours ಬಿಡಬೇಕು. ಸೆಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿರೋ ಕೂದಲನ್ನ. ಹೇರ್ ಕಟ್ ಮಾಡಿಸ್ಬೇಕು ಗಾಯ್ಸ್. ಶುದ್ಧ ಬಂದ್ಬಿಟ್ಟೈತೆ ಕೂದಲು. 2-3 ವಿಡಿಯೋಸ್ ಇಂದು ಎಲ್ಲ ಜ್ಞಾನ ಎಲ್ಲ ಮರ್ತೆ ಹೋಗ್ಬಿಟ್ಟೈತೆ. ನನ್ನ ಬೇಬಿ ಏರ್ಸೋ ಬೈಯೋದಕ್ಕೂ ಆಗಲ್ಲ. ಬೇಕಾ ಕರ್ಲು? ಇದು ಸ್ಪ್ರೇ ಮಾಡ್ಬಿಡ್ತೀನಿ. ಯಾಕಂದ್ರೆ ಐ ಫೀಲ್ ಇದಾದ್ರೆ ಸ್ವಲ್ಪ ಶಾರ್ಟ್ ಏರ್ ಇತ್ತಲ್ವಾ, ಅದಕ್ಕೆ. ಇದು ಇಲ್ಲಿಂದ ಕರ್ಲ್ ಆಗ್ಬೇಕಲ್ವಾ? ಕರ್ಲ್ ಆಗೋದಕ್ಕೆ ಇಲ್ಲೆಲ್ಲ ಸ್ಪ್ರೇ ಮಾಡೋದು, ಇಷ್ಟು ಮಾತ್ರ ಸ್ಪ್ರೇ ಮಾಡ್ದಂಗೆ ಆಗುತ್ತೆ. ನೋಡುವ. ಎಕ್ಸ್ಪರ್ಟ್ ಆಗ್ಬಿಟ್ಟೆ ಅನ್ಸುತ್ತೆ. ಬೇಗ ಆಗ್ಬಿಡ್ತು. ಇದು ಲಾಸ್ಟ್ ಒನ್ ಇದೆ. ನೋಡಿ ಹೀಗಿದೆ.
ಈಗ ಇನ್ನೊಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೊಬಿಡೋಣ. ಟೂ ಅವರ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. 1 ಅವರ್ ಆದ್ಮೇಲೆ ಸಿಗೋಣ. 1 hour later. ಫ್ರಂಟ್ ಹೇರ್ ಮಾತ್ರ ಲೈಟಾಗಿ ಬ್ಯಾಂಕ್ಸ್ ಬಂದಂಗಿದೆ, ಒಂದು ಸ್ವಲ್ಪ ಬೌನ್ಸ್ ಅಪ್ ಆದಂಗಿದೆ. ಇನ್ನು ಇಲ್ಲೆಲ್ಲ ನನಗೇನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ, ಬರೀ ನನ್ನ ಕೈ ನೋವಾಯ್ತು ಅಷ್ಟೇ, ಏನೂ ಆಗಿಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆನಾ? ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.